ಸೂರ್ಯ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಅದೃಷ್ಟ ಪಾಕಿಸ್ತಾನಿಗಳು ನಮ್ಮ ಗಡಿಯಲ್ಲಿ ಕಾಲಿಟ್ಟಿದ್ದಾರೆ ಅಂತ ಸುದ್ದಿ ಬಂದಿದೆ. ಒಂದ್ ವೇಳೆ ಮಿಲಿಟರಿಯಿಂದ ಇವರಿಗೆ ಏನಾದ್ರೂ ಕರೆ ಬಂದಿರಬಹುದೇ? ಹಾಗೇನಾದ್ರೂ ಇದ್ದಿದ್ರೆ ನನಗೆ ಇನ್ಫಾರ್ಮ್ ಮಾಡ್ತಾ ಇದ್ರು. ಇಲ್ಲ, ನನ್ನ ಸೂರ್ಯ ಯಾವತ್ತೂ ತಪ್ಸಲ್ಲ, ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಅವರ ಸವಿ ನೆನಪಲ್ಲಿ ಈ ಕವನ ಬರಿತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಸರ್ಪ್ರೈಸ್ ಆಗಿ ಪ್ರೆಸೆಂಟ್ ಮಾಡ್ತೀನಿ. ಭೂಮಿಗೆ ಬೆಳಕು ನೀಡುವ ಸೂರ್ಯ ಅಜರಾಮರ ಆ ಬಾನಿನಲ್ಲಿ, ಸುಮತಿ ಬಾಳಲ್ಲಿ ಬೆಳಕು ತುಂಬಿದ ನನ್ನೊಲವಿನ ಸೂರ್ಯ ವಿರಜಮನ ಹಳ್ಳಿ ನನ್ನ ಪುಟ್ಟ ಹೃದಯದಲ್ಲಿ. ಇಂದು ನಿಮ್ಮ ಬರುವಿಕೆಯನ್ನೇ ಎದುರು ನೋಡುತ್ತಿರುವ ನಿಮ್ಮ ಪ್ರೀತಿಯ ಧರ್ಮಪತ್ನಿ ಸುಮತಿ. ಕಲ್ಲು ಸಕ್ಕರೆಯಂತೆ, ಬೆಲ್ಲ ಬೆಣಸಿಯಂತೆ, ಮಾವು ಮಲ್ಲಿಗೆಯಂತೆ, ಹಾಲು ಜೇನಿನಂತೆ ನನ್ನ ಬಾಳಲ್ಲಿ ಹರಿಸಿದ ಸಂತೋಷದ ಹೊಣಲು ಈ ಕ್ಷಣದಲ್ಲಿ ಬಂದೆ ನಿನ್ನೆದರಲ್ಲಿಲ್ಲ. ಯಾವಾಗ ಬಂದ್ರಿ? ಎಲ್ಲಿ ವಿಶ್ವತನ? ಇವಾಗ ತಾನೇ ಬಂದೆ. ಕಣ್ಣಿಗೆ ಹಬ್ಬ ಉಂಟು ಮಾಡ ಬಣ್ಣ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಸುಮಧುರವಾದ ಕಂಠದಿಂದ ಕವನವನ್ನು ವಾಚಿಸ್ತಾ ಇದ್ದಿಲ್ಲ, ಆವಾಗಲೇ ಬಂದೆ. ಮತ್ತೆ ನಮ್ಮವರು ಕವಿಯತ್ರಿ ಆಗ್ತಿದ್ರು ನಂಗಾಯ್ತು. ಇದಕ್ಕೆಲ್ಲ ನೀವೇಲ್ವೇ ಕಾರಣ? ನಾನು ಹೇಗೆ ಕಾರಣ ಆಗ್ತೀನಿ? ಯಾಕೆ ಅಂತ ಕೇಳ್ತಾ ಇದ್ರಲ್ಲ. ನೀವು ನನಗಾಗಿ ಬರೆಯುತ್ತಿದ್ದ ಒಂದೊಂದು ಪತ್ರ ಕೂಡ ಒಂದೊಂದು ಕವನಗಳಿದ್ದಂತೆ. ಆ ನಿಮ್ಮ ಸವಿ ನೆನಪಲ್ಲೇ ಕಾಲ ಕಳೀತೀನಿ. ಹಾಗಾದ್ರೆ ಆ ಸವಿ ನೆನಪನ್ನ ಈ ನಿನ್ನ ತುಟಿಯಿಂದ ಸಿಹಿ ಜನ ಸ್ವಲ್ಪ ಹಂಚಿಕೊಡ್ತೀಯಾ? ಏನ್ರಿ ನೀವು? ಅದು ಇಲ್ಲಿ ಇಷ್ಟೊತ್ತಲ್ಲಿ ಏನಾಗಿದೆ? ಇಲ್ಲಿ ನಮ್ಮ ಮನೆಯ ಮೇಲೆ ಪ್ರಶಾಂತವಾದ ಸ್ಥಳ. ಮಣಿ ಮುಂದೆ ಹಕ್ಕಿಗಳ ಚಿಲಿಪಿಲಿ ಕಲರಬ, ಚಿಗುರು ನಿಂತ ಮಾಮರದ ಕೋಗಿಲೆಯ ಧ್ವನಿ ಇಂಪಾಗಿ ತೇಲಿ ತೇಲಿ ಬರ್ತಾ ಇದೆ. ನಮ್ಮಿಬ್ಬರ ಪ್ರಣಯಕ್ಕೆ ಇದೇ ಪ್ರಶಾಂತವಾದ ಸ್ಥಳವೇ. ನಿಮ್ಮ ಮಾತು ಕೇಳ್ತಾ ಇದ್ರೆ ಬೆಂಕಿ ಮುಂದೆ ಬೆಣ್ಣೆ ಕರಗಿದಂತೆ ಎಲ್ಲಿ ನಾನು ಕರ್ಕ್ ಹೋಗ್ಬಿಡ್ತೀನೋ ಅನ್ನೋ ಭಯ. ಸುಮ್ದೆ ಬೆಣ್ಣಿನ ಒಯ್ದು ಬೆಂಕಿ ಮುಂದೆ ಇಟ್ಟಾಗಲಿ ತಿನ್ನೋದಕ್ಕೆ ಶುದ್ಧವಾದ ತುಪ್ಪ ಸಿಗೋದಲ್ವೇ? ಮಗು ಬಂದ್ಬಿಟ್ರೆ ಮಗು ಈಗ ಹೇಗೆ ಬರ್ತಾನೆ? ಮಗುನ ಸ್ಕೂಲ್ ನಡೆಯುವ ಸಮಯ. ಮಗುನ ಹೆಸರಲ್ಲಿ ಸತಾಯಿಸ್ತಾ ಇದೆಯಾ ನನ್ನ? ಇಷ್ಟು ದಿನ ಸಿಗದೆ ಇರೋ ನಿಮ್ಮ ಪ್ರೀತಿನ ಅಸಲು ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಚಿನ್ನ, ಮೊದಲು ಅಸಲು ಕೊಡುವ, ಆಮೇಲೆ ಬಡ್ಡಿ ಕೊಡುವಂತೆ.